ಒಬ್ಬ ಮನುಷ್ಯನ ಅಪ್ ಟು 70% ಅಷ್ಟು ನೀರೇ ತುಂಬಿಕೊಂಡಿದೆ ಅಂತ ನಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ಆದರೆ ಒಬ್ಬ ಮನುಷ್ಯ 3 ದಿವಸ ಏನಾದರೂ ಇಲ್ಲ, ನೀರನ್ನು ಕುಡ್ದೇ ಇಲ್ಲ ಅಂತಂದರೆ ಅವನಿಗೆ ಡೆತ್ ಆಗೋ ಪಾಸಿಬಿಲಿಟೀಸ್ ಇದೆ ಅಂತ ನಮ್ಮಲ್ಲಿ ಎಷ್ಟು ಜನ ಗೊತ್ತಿದೆ. ಇವನ್ ನಾನು ಇದನ್ನು ಕೇಳಿದಾಗ ನನಗೂ ಕೂಡ ಸರ್ಪ್ರೈಸಿಂಗ್ ಆಗಿತ್ತು ನಿಮ್ಮ ಥರನೇ. ಸೊ ಈ ಥರ ಇರಬೇಕಾದ್ರೆ ನಾನು ನನ್ನ ಹೆಲ್ತ್ ಕೋಚನ್ನು ಮೀಟ್ ಮಾಡೋಕ್ಕೆ ಬಂದಿದ್ದೆ. ಅವರು ನನಗೆ ವಾಟರ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು, ನಾನು ತಿಳ್ಕೊಳ್ದೇ ಇರೋವಂಥ ಎಷ್ಟೋ ವಿಚಾರಗಳನ್ನು ನನ್ನ ಹತ್ರ ಶೇರ್ ಮಾಡ್ತಾಯಿದ್ರು. ಇದನ್ನು ಯಾಕೆ ನಮ್ಮ ಫಾಲೋವರ್ಸ್ಗೆ, ನಮ್ಮ ಆಡಿಯನ್ಸ್ಗೆ ಇದನ್ನು ಯಾಕೆ ಒಂದು ವಿಡಿಯೋ ಥರ ಮಾಡಿ ಅವ್ರಿಗೂ ಕೂಡ ಈ ಒಂದು ಇನ್ಫಾರ್ಮೇಷನನ್ನು ಶೇರ್ ಮಾಡಬಾರ್ದು ಅಂತ ನಾನು ಅಂದ್ಕೊಂಡೆ. ಹಾಗಾಗಿ ಈ ವಿಡಿಯೋ ಇವತ್ತು ಶೂಟ್ ಆಗ್ತಾ ಇದೆ. ಸೊ ನಾನು ಸ್ಟ್ರೈಟ್ ಅವೇ ನಾನು ನಿಮ್ಗೇನು ಹೇಳೋದಕ್ಕಿಂತ ನನ್ನ ಮೆಂಟರ್ ಯಾರಿದ್ದಾರೆ ಅವರು ನೋ ಯುವರ್ ವಾಟರ್ ಅಂತ ಒಂದು ಇನ್ಫಾರ್ಮೇಷನನ್ನು ನಮ್ಮೆಲ್ರಿಗೂ ಶೇರ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಸೊ ಸ್ಟ್ರೈಟ್ ಅವೇ ಅವ್ರನ್ನ ಮೀಟ್ ಮಾಡೋಣ, ಬನ್ನಿ. ಸೊ ನಾವಿವಾಗ ನನ್ನ ಮೆಂಟರನ್ನು ಮೀಟ್ ಮಾಡುವಂಥ ಟೈಮ್. ಸೊ ನವೀನ್ ಸರ್ ಅಂತ. ಸರ್ ನಮಸ್ಕಾರ. ನನ್ನ ಅಂಡ್ ಸರ್ ಹತ್ರ ನಾವು ಈಗಾಗಲೇ ಹೇಳಿರೋ ಹಾಗೆ ನೀರಿನ ಬಗ್ಗೆ ಸಾಕಷ್ಟು ವಿಚಾರನ ಡಿಸ್ಕಸ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಸರ್. ಸೊ ಫಸ್ಟ್ ಕ್ವೆಶನ್ ಏನಪ್ಪಾ ಅಂದ್ರೆ, ನೀರು ನಮಗೆ ನಿಜವಾಗ್ಲೂ ತುಂಬಾನೇ ಇಂಪಾರ್ಟೆಂಟಾ? ಆಬ್ವಿಯಸ್ಲಿ ಭೂಮಿ ಸುತ್ತ ಹೆಂಗೆ ನೀರು 70% ಜಾಸ್ತಿ ಇದೆ, ಸಿಮಿಲರ್ ವೇ ನಮ್ಮ ಹ್ಯೂಮನ್ ಬಾಡಿಲಿ ಕೂಡ ಅಪ್ ಟು 70% ವಾಟರ್ ಇದೆ. ಸೊ ಇವತ್ತೇ ನಾವೆಲ್ಲ ಆರೋಗ್ಯದ ಬಗ್ಗೆ ತುಂಬ ಕಾನ್ಷಿಯಸ್ ಎಲ್ಲರಿಗೂ ಇದೆ. ಬಟ್ ಎಲ್ಲರೂ ಫೋಕಸ್ ಮಾಡೋದಿಲ್ಲ ಅಂದರೆ ಬರೀ ಫುಡ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಸಪ್ಲಿಮೆಂಟ್ಸ್ ಬಗ್ಗೆ ಮಾತಾಡ್ತಾರೆ, ತರಕಾರಿ ತಿನ್ನಿ ಅಂತಾರೆ, ಸೊ ಇದೆಲ್ಲ ಹೇಳ್ತಾರೆ, ಹಣ್ಣು ತಿನ್ನಿ ಅಂತ ಹೇಳ್ತಾರೆ. ಬಟ್ ಯಾರು ಕೂಡ ನೀರು ಬಗ್ಗೆ ಯಾರು ಮಾತಾಡೋದೇ ಇಲ್ಲ. ಈವನ್ ನಮ್ಮ ಬಾಡಿ 70% ನೀರಿದೆ, ಆದರೂ ಕೂಡ ನಾವು ನೀರನ್ನ ಎಲ್ಲೋ ಒಂದು ಕಡೆ ನೆಗ್ಲೆಕ್ಟ್ ಮಾಡ್ತಿದ್ದೀವಿ ಅಂತ ಅನ್ಸುತ್ತೆ ನಾಗರಾಜ್ ಸರ್. ಸೊ ವಾಟರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಆ್ಯಂಡ್ ನನ್ನ ಎರಡನೇ ಪ್ರಶ್ನೆ ಏನು ಅಂದರೆ ಸರ್, ಇವಾಗ ನಮ್ಮ ದೇಶದಲ್ಲಿ ನಾವು ಒಂದೊಂದು ಭಾಗಕ್ಕೆ ಹೋದಾಗಲೂ ಕೂಡ ಬೇರೆ ಬೇರೆ ನದಿ ನೀರು ನಾವು ಕನ್ಸ್ಯೂಮ್ ಮಾಡ್ತೀವಿ. ಇಲ್ಲಿ ಕಾವೇರಿ ನದಿ, ತುಂಗಾ ನದಿ, ಈ ಥರ ತುಂಬ ಕಡೆ ನೋಡ್ತೀವಿ. ನೆಕ್ಸ್ಟ್ ಅದೇ ಥರ ಬಾವಿಯಲ್ಲಿ ಸಿಗುವಂಥ ನೀರಾಗಿರ್ಬೋದು, ಅಥವಾ ನಾವು ಟ್ಯಾಬಿಂದ ಕುಡಿಯುವಂಥ ನೀರಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ನಿಜವಾಗ್ಲೂ ವ್ಯತ್ಯಾಸ ಇದೆಯಾ? ಅಂದರೆ ಬೇರೆ ಬೇರೆ ಥರದ್ದು ಡಿಫ್ರೆನ್ಶಿಯೇಟ್ ಆಗುತ್ತಾ ಈ ನೀರು ಅಂತ? ಖಂಡಿತ. ನೋಡಿ, ಒಂದು ಏನು ನಾವು ನದಿ ನೀರು ಬಗ್ಗೆ ಮಾತಾಡ್ತೀವಿ, ಇಲ್ಲಾಂದರೆ ಕೆಲವೊಂದು ಜಾಗಗಳು ತುಂಬ ಫೇಮಸ್, ನೀರು ಬಗ್ಗೆ ತುಂಬ ಫೇಮಸ್ ಆಗಿರುತ್ತೆ. ಈಗ ನಾವು ಗಂಗಾ ಬಗ್ಗೆ ಮಾತಾಡಿದಾಗ, ನಂದನ ನೀರು ಬಗ್ಗೆ ಮಾತಾಡಿದಾಗ, ಕೆಲವೊಂದು ಹೋಲಿ ಪ್ಲೇಸಸ್ ಅಂತೀವಿ, ಅಂದರೆ ತೀರ್ಥಕ್ಷೇತ್ರಗಳು ಅಂತ ಹೇಳ್ತೀವಿ. ತೀರ್ಥ ಅಂತ ಆ ಹೆಸರಲ್ಲೇ ಇದೆ. ಸೊ ಏನಕ್ಕೆ ಅದು ಫೇಮಸ್? ಆ ನೀರಿಂದನೇ ಅದು ತುಂಬ ಪಾಪ್ಯುಲರ್ ಆಗಿದೆ. ಸೊ ಅಲ್ಲಿಗೆ ನಾವು ಕುಡಿತಿರೋ ನೀರು ಒಂದು ಡಿಫ್ರೆನ್ಸ್. ಸಿಂಪಲ್ ಆಗಿ ಒಂದು ಮಾತಲ್ಲಿ ಹೇಳಬೇಕು ಅಂದರೆ, ಅಲ್ಲಿರೋ ನೀರು ಬಂದು ಜೀವ ಇರೋಂಥ ನೀರು, ನಾವು ಕುಡಿತಿರೋ ಸತ್ತೋಗಿರೋ ನೀರು ಅಂತ ಹೇಳ್ಕೊಳ್ಳಿ, ಸಿಂಪಲ್ ವೇಸಲ್ಲಿ. ಓಕೆನಾ? ಸೊ ಇಲ್ಲಿರೋದು ನಾವು ಡೆಡ್ ವಾಟರ್ ಅಂತ ಕರಿಬೋದು. ಸೊ ಏನು ಡಿಫ್ರೆನ್ಸು ಅಂತಂದಾಗ ನೋಡಿ, ನೀವು ಫಾರ್ ಎಕ್ಸಾಂಪಲ್ ಗಂಗಾ ನೀರನ್ನ ಎಲ್ಲರೂ ಮನೆಗೆ ದೇವಸ್ಥಾನಕ್ಕೆ ಹೋದರೆಲ್ಲ ಬಂದು ಮನೇಲಿ ಒಂದು ಬಾಟ್ಲ್ ಇಟ್ಕೊಂಡ್ಬಂದು ನೀರು ಇಟ್ಕೋತಾರೆ. ಸೊ 1 ವರ್ಷ ಇಟ್ಟಿರ್ತಾರೆ, 2 ವರ್ಷ ಇಟ್ಟಿರ್ತಾರೆ, 5 ವರ್ಷ ಇಟ್ಟಿರೋರು ಇದ್ದಾರೆ. ಸೊ ನೀರು ಏನೂ ಹಾಳಾಗಿರಲ್ಲ. ಬಟ್ ಅದೇ ನಮ್ಮ ಕೊಳಾಯಿ ನೀರು ಅಥವಾ ನಾವು ಕುಡಿತಿರೋಂಥ ನೀರು, ನಾರ್ಮಲ್ ವಾಟರ್ ಇದೆ, ಅದನ್ನು ನೀವೇನಾದರೂ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ರೆ ವಿತಿನ್ ಡೇಸಲ್ಲೇ ಬಂದು ಅದು ಪಾಚಿ ಕಟ್ಬಿಡುತ್ತೆ, ಬ್ಯಾಕ್ಟೀರಿಯಾಸ್ ಫಾರ್ಮ್ ಆಗಿಬಿಡುತ್ತೆ, ಎಲ್ಲ ಆಗಿಬಿಡುತ್ತೆ. ಸೊ ಏನು ಡಿಫ್ರೆನ್ಸು ಅಂತ ಮಾತಾಡೋದಾದರೆ, ಸೊ ಒಂದು ನಾರ್ಮಲ್ ಆಗಿ ಹೇಳೋದು ಒಂದು ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ ಹೇಳ್ತೀವಿ ನಾವು, ಅಂದರೆ PH ಅಂತ ಹೇಳ್ತೀವಿ. ಸೊ ಅದ್ರದ್ದು ತುಂಬ ವೇರಿಯೇಷನ್ಸ್ ಇರುತ್ತೆ. ಓಕೆನಾ? ಸೊ ಇನ್ನು ತುಂಬ ವಿಚಾರ ಇದೆ, ಹೋಗ್ತಾ ನೆಕ್ಸ್ಟ್ ನೀವು ಕೇಳಿದ್ರೆ ಆನ್ಸರ್ ಮಾಡ್ತೀನಿ ನಾಗರಾಜ್ ಸರ್. ಸೊ ಇವಾಗ ನೀವು ಹೇಳ್ದಂಗೆ ಶುರು ಮಾಡ್ಬೇಕಾದ್ರೆ ಹೇಳ್ತಿದೆ, ನಮ್ಮ ಬಾಡಿಯಲ್ಲಿ ಅಪ್ ಟು 70% ವರೆಗೂ ವಾಟರ್ ಇದೆ. 3 ಡೇಸ್ ಏನಾದರೂ ನಾವು ನೀರು ಕುಡಿದಿಲ್ಲ ಅಂದರೆ ಡೆತ್ ಆಗುವಂಥ ಪಾಸಿಬಿಲಿಟೀಸ್ ಕೂಡ ಇದೆ ಅಂತ. ಆ್ಯಕ್ಚುಲಿ ಇದು ನಿಜನಾ? ಆ್ಯಂಡ್ ನನಗೆ ಇನ್ನೊಂದು, ನೀರು ಅಂದರೆ ಏನು ಅನ್ನುವಂಥ ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಸರ್. ಸೊ ನಿಮ್ಮ ಕಡೆಯಿಂದ ಸಿಗುತ್ತೆ ಅಂತ ಅನ್ಕೊಳ್ತೀನಿ. ಓಕೆ. ಸೊ ಹೌದು, ನೀವು ಹೇಳಿದೆಲ್ಲ ಕರೆಕ್ಟ್. ನೀರು ಇಲ್ಲಾಂದ್ರೆ ಮನುಷ್ಯ ಬದುಕಕ್ಕೆ ಆಗಲ್ಲ. ಅದು ಮೋರ್ ದೆನ್ 3 ಡೇಸ್ ಇಲ್ಲಾಂದ್ರೂ ಬದುಕಕ್ಕಾಗಲ್ಲ ಅಂತ ಗೊತ್ತಿದೆ ನಮಗೆಲ್ಲ ನಾರ್ಮಲ್ ಆಗಿ ಗೊತ್ತಿರೋದೇನು ಅಂದ್ರೆ, ನೀರು ಅಂತ ಅಂದ ತಕ್ಷಣ ನೀರು ಯಾವ್ದಾರ ಹೋಟೆಲ್ಗೆ ಹೋದ್ವಿ, ರೆಸ್ಟೋರೆಂಟ್ಗೆ ಹೋದ್ವಿ, ನಾವು ಫಸ್ಟ್ ನೋಡೋದೇನೋ ನೀರು ಕ್ಲೀನ್ ಆಗಿದೆಯಾ, ಗಲೀಜ್ ಆಗಿದೆಯಾ ಅಂತ. ಕರೆಕ್ಟಾ? ಸೊ ಬಟ್ ಯಾರು ಡೀಪ್ ಆಗಿ ಹೋಗಲ್ಲ. ನೀರು ಅಂದ್ರೆ ಎಕ್ಸಾಕ್ಟ್ಲಿ ಏನು, ಬರೀ ದಾಹ ತೀರ್ಸಕ್ ಮಾತ್ರ ನೀರಾ, ಇಲ್ಲ ಅದರಿಂದ ಬೆನಿಫಿಟ್ಸ್ ಇದೆಯಾ ಅಂತ ನೋಡಕ್ ಹೋದ್ರೆ ತುಂಬಾ ಬೆನಿಫಿಟ್ಸ್ ಇದೆ ನಾಗರಾಜ್ ಸರ್, ತುಂಬಾ ಬೆನಿಫಿಟ್ಸ್ ಇದೆ. ನೀರು ಅಂತ ನಾವು ನೋಡಿದಾಗ ಎಕ್ಸಾಕ್ಟ್ಲಿ ನೀರಲ್ಲಿ ಏನಿರ್ಬೇಕು ಅಂದ್ರೆ TDS ಅಂತ ಹೇಳ್ತೀವಿ. ಅಂದ್ರೆ ಖನಿಜಾಂಶಗಳು ಕರಗಿದ ಫಾರ್ಮ್ ಅಲ್ಲಿ ನೀರು ಒಳಗಡೆ ಇರುತ್ತೆ. ಆಯ್ತಾ? ಕಬ್ಬಿಣ ಆಗಿರ್ಬೋದು, ಕಾರ್ಬನ್ ಆಗಿರ್ಬೋದು, ಮಿನರಲ್ಸ್ ಎಲ್ಲ, ತುಂಬಾ ತರ ಮಿನರಲ್ಸ್ ಎಲ್ಲ ನಮ್ಮ ವಾಟರ್ ಅಲ್ಲಿ ಡಿಸಾಲ್ವ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಅದಾದ್ಮೇಲೆ ಆಲ್ಕಲೈನಿಟಿ ತುಂಬಾ ಇಂಪಾರ್ಟೆಂಟ್. ಆಲ್ಕಲೈನಿಟಿ ಅಂತ ಹೇಳ್ತೀವಿ, ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಅದಾದ್ಮೇಲೆ ORP ಅಂತ ಹೇಳ್ತೀವಿ, ಆಕ್ಸಿಡೇಷನ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಆಂಟಿ ಆಕ್ಸಿಡೆಂಟ್ ಅಂತೆಲ್ಲ ತುಂಬಾ ವರ್ಡ್ಸ್ ಕೇಳ್ತೀವಲ್ಲ, ಆ ಪೊಟೆನ್ಷಿಯಲ್ ಕೂಡ ವಾಟರ್ ಇರಬೇಕು. ಸೊ ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಇದು ನೀರು ಒಂದಾಗ ಇದು ಬರುತ್ತೆ. ಸೊ ಬಟ್ ನಮ್ಗೆ ಅಷ್ಟು ನಾಲೆಜ್ ಇಲ್ಲ, ಒಂದು ಕಾಳಜಿನೂ ಕೂಡ ಇಲ್ಲ. ನೀರು ತಾನೇ ಸಿಗುತ್ತಲ್ಲ, ನಾವೇನ್ ನೋಡ್ತೀವಿ ಅಂದ್ರೆ ನೀರ್ ಕ್ಲೀನ್ ಆಗಿದ್ಯಾ, ವಾಟರ್ ಪ್ಯಾಕ್ ಆಗಿದ್ಯಾ, ಸೀಲ್ಡ್ ಆಗಿದ್ಯಾ ಅಷ್ಟೇ ನೋಡ್ತೀವಿ. ಹೌದು, ಅದು ದುಡ್ಡು ಕೊಟ್ಟು ಬೇರೆ ಕುಡಿತೀವಿ. ಯಾವ್ದಾರ ಒಂದು ಕಾನ್ಸೆಪ್ಟ್ ಬೇರೆ ಇದೆ. ಈಗ ನಿಜವಾಗ್ಲೂ ನೀರು ಏನು ಅಂತಂದ್ರೆ ತುಂಬಾ ದೊಡ್ಡ ಸಬ್ಜೆಕ್ಟ್ ನಾಗರಾಜ್ ಸರ್. ಮಾತಾಡಕ್ಕೆ ತುಂಬಾ ಟೈಮು ಕೂಡ ತಗೊಳುತ್ತೆ.
ಸೊ ಕೆಲವೊಂದು ವಿಚಾರಗಳನ್ನ ಸಿಂಪಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಇವಾಗ ನೀವು ಹೇಳ್ದಂಗೆ ಇವಾಗ ಈ pH ಅಂತ ನೀವೇನು ಹೇಳಿದ್ರಿ, ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ. ಸೊ ಈ ನೀರನ್ನ ನಾವು ಪ್ರಾಕ್ಟಿಕಲ್ ಆಗಿ ಒಬ್ಬ ಕಾಮನ್ ಮ್ಯಾನ್ ಆಗಿ ಯಾವ ನೀರು ಎಷ್ಟು pH ಇದೆ ಅಂತ ರಿಯಾಲಿಟಿಯಲ್ಲಿ ನಾವು ನೋಡೋದಕ್ಕೆ ಪಾಸಿಬಲ್ ಇದೆಯಾ ಸರ್? ಎಸ್ ನಾವು ಸ್ಕೂಲಲ್ಲೆಲ್ಲ ಹೈಸ್ಕೂಲಲ್ಲಿ ಇದ್ದಾಗೆಲ್ಲ ನಮಗೊಂದು ಸ್ಕೂಲಲ್ಲಿ ಟೆಸ್ಟ್ ಅಂತ ಮಾಡ್ತಿದ್ರು, ಅಂದರೆ ವಾಟರ್ ಟೆಸ್ಟ್ ಮಾಡ್ತಿದ್ರು. ಆ ಒಂದು ಟೆಸ್ಟ್ ಪ್ರೋಸೆಸ್ ನೇಮ್ ಬಂದ್ಬಿಟ್ಟು ನಾವು ಟೆಸ್ಟ್ ಹೆಸರು ಒಂದು ಲಿಟ್ಮಸ್ ಟೆಸ್ಟ್ ಅಂತ ಹೇಳ್ತೀವಿ. ಓಕೆನಾ, ಸ್ಕೂಲಲ್ಲೆಲ್ಲ ಮಕ್ಕಳಿಗೆಲ್ಲ ನಾವು ಕಲ್ತಿದ್ದೀವಿ ಸ್ಕೂಲಲ್ಲಿ, ಮೇ ಬಿ ಮರ್ಸ್ಬಿಟ್ಟಿರ್ತೀವಿ. ಸೊ ಅಲ್ಲಿ ನಾವು ಆಸಿಡಿಕ್ ಬಗ್ಗೆ ಮಾತಾಡ್ತೀವಿ, ಆಲ್ಕ್ಲೈನ್ ಬಗ್ಗೆ ಮಾತಾಡ್ತೀವಿ. ಸೊ ಈ pH ನ ಚೆಕ್ ಮಾಡೋದು ಹೆಂಗೆ ಅಂತ ಹೇಳಿದ್ರೆ, ಈ ವಾಟರ್ ಆಸಿಡಿಕ್ ಲೆವೆಲ್ ಎಷ್ಟಿದೆ, ಅದೇ ಥರ ಆಲ್ಕ್ಲೈನಿಟಿ ಎಷ್ಟಿದೆ ಅಂತ, ಮತ್ತೆ ನ್ಯೂಟ್ರಲ್ ಇದೆಯಾ ಅಂತ. ನಾವು ನಾರ್ಮಲ್ ಆಗಿ ಕುಡಿಯೋಂಥ ನೀರೆಲ್ಲ ಒಂದು ನ್ಯೂಟ್ರಲ್ ಇರುತ್ತೆ. ಸೊ ಬಟ್ ಇವಾಗಿನ ಒಂದು ಸಿಚುವೇಶನ್ ಹೆಂಗಾಗ್ಬಿಟ್ಟಿದ್ರೆ, ನಾವು ಕುಡಿತಿರೋ ಅಂತ ಕೆಲವೊಂದು RO ವಾಟರು ಮತ್ತೆ ಈ ಬಾಟಲ್ ಬರುತ್ತಲ್ಲ, ಸೊ ಪೆಟ್ ಬಾಟಲ್ಸ್ ಎಲ್ಲ ಬರ್ತಾವಲ್ಲ, ಆ ನೀರುಗಳು ಇದೆಲ್ಲ ಅಸಿಡಿಕ್ ಇದೆ. ಬಟ್ ಹ್ಯೂಮನ್ ಬೀಯಿಂಗ್ಗೆ ಆಕ್ಚುಲಿ ಬೇಕಾಗಿರೋ ನೀರು ಬಂದು ಅಲ್ಕಲೈನ್ ವಾಟರ್. ಸೊ ನಮ್ಮ ಕಣ್ಣಿಗಾಗಿರ್ಬೋದು, ನಮ್ಮ ಹಾರ್ಟ್ಗಾಗಿರ್ಬೋದು, ಸೊ ಕೆಲವೊಂದು ಆರ್ಗನ್ಸ್ ಫಂಕ್ಷನ್ ಆಗೋಕ್ಕೆ ಅಲ್ಕಲೈನ್ ವಾಟರ್ ಬೇಕೇ ಬೇಕು. ಬಟ್ ಪ್ರಾಬ್ಲಮ್ ಎಲ್ಲಿ ಬರ್ತಿದೆ ಅಂದ್ರೆ, ನಾವು ಕುಡಿತಿರೋ ನೀರು ಬಂದು ಅಸಿಡಿಕ್. ಸೊ ಅದು ಸಮಸ್ಯೆ ಆಗ್ತಿರೋದು ನಾಗರಾಜ್ ಸರ್. ಆಕ್ಚುಲಿ ಇವಾಗ ನಮ್ಮ ವ್ಯೂವರ್ಸ್ಗೆ ತುಂಬಾ ಜನಕ್ಕೆ ಈ ಒಂದು ಡಿಫರೆನ್ಸ್ ನೀವೇನ್ ಹೇಳ್ತಾ ಇದ್ದೀರಾ, ಏನ್ ಟೆಸ್ಟ್ ಹೇಳ್ತಾ ಇದ್ದೀರಾ, ಆ ಟೆಸ್ಟ್ ಅನ್ನ ಇಲ್ಲಿ ಮಾಡಿ ತೋರ್ಸಕ್ಕಾಗತ್ತೆ ಸರ್? ಡೆಫಿನೆಟ್ ಆಗಿ ಮಾಡ್ಬೋದು. ಸೊ ಸರ್ ಹೇಳಿದ್ದಾರೆ. ಸೊ ನಾವು ಕೂಡ ಪ್ರಾಕ್ಟಿಕಲಿ ಏನು ನಾವು ಯೂಸ್ ಮಾಡುವಂತ ಟ್ಯಾಪ್ ವಾಟರ್ ಆಗಿರ್ಬೋದು, ಅಥವಾ RO ವಾಟರ್ ಆಗಿರ್ಬೋದು, ಅಥವಾ ಕೂಲ್ ಡ್ರಿಂಕ್ಸ್, ಓಕೆ, ಇದೆಲ್ಲದನ್ನು ಕೂಡ ಟೆಸ್ಟ್ ಮಾಡಬಹುದು. ಅಂಡ್ ಅದರಿಂದ ಎಷ್ಟು ಬೆನಿಫಿಟ್ ಇದೆ, ಎಷ್ಟು ಬೆನಿಫಿಟ್ ಇಲ್ಲ, ಅಥವಾ ಏನ್ ಡಿಸ್ಅಡ್ವಾಂಟೇಜಸ್ ಇದೆ ಅಂತ ಕೂಡ ನಮ್ಗೆ ಮೋಸ್ಟ್ಲಿ ಗೊತ್ತಾಗುತ್ತೆ. 100% ಗೊತ್ತಾಗುತ್ತೆ. ಓಕೆ, ಹಾಗಾದ್ರೆ ಒಂದು ಡೆಮೋ ಸೆಟಪ್ ರೆಡಿ ಆಗುತ್ತೆ, ಅದಾದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಐ ಥಿಂಕ್ ಡೆಮೋಗೆ ಬೇಕಾಗಿರೋ ಎಲ್ಲ ಸೆಟಪ್ ರೆಡಿ ಇದೆ ಅಂತ ಅನ್ಕೊಳ್ತೀನಿ. ಇದೊಂದು ಇದ್ರಲ್ಲಿ ಗ್ಲಾಸ್ ಅಲ್ಲಿ ಮಾತ್ರ ನೀರಿದಲ್ಲ, ಏನ್ ಅದೊಂದು ಯೂನಿಕ್ ವಾಟರ್. ನಾನು ನಿಮ್ಗೆ ಲಾಸ್ಟ್ ಹೇಳ್ತೀನಿ ಅದ್ರ ಬಗ್ಗೆ. ಅದ್ರ ಬಗ್ಗೆ ಲಾಸ್ಟ್ ಹೇಳ್ತೀನಿ. ಓಕೆ, ಫೈನ್ ಸರ್. ಅಂದ್ರೆ ಒಂದು ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡ್ತಾ ಇದ್ದಾರೆ ಸರ್. ಸೊ ನೆಕ್ಸ್ಟ್, ಸೊ ಇದು ಒಂದು ನಮ್ಮ ಕೊಳಾಯಲ್ಲಿ ಹಿಡಿದಿರುವಂತ ಒಂದು ವಾಟರ್. ಓಕೆನಾ, ಸೊ ಇದನ್ನ ವಾಟರ್ ಅಲ್ಲಿ ಪೋರ್ ಮಾಡೋಣ. ಓಕೆ, ಸೊ ಅದೇ ತರ ಇದು ಕೊಳಾಯಿ ವಾಟರ್. ಇದೊಂದು ಕೂಲ್ ಡ್ರಿಂಕ್ಸ್. ಓಕೆ, ಕೂಲ್ ಡ್ರಿಂಕ್ಸ್ ವೈಟ್ ಕಲರ್ ಅದೊಂದು ಕೂಲ್ ಡ್ರಿಂಕ್ಸ್. ಓಕೆನಾ, ಓಕೆ, ಇದ್ರ ಬಗ್ಗೆ ತುಂಬಾ ಜನ ನಾವು ತಗೊಳ್ತೀವಿ ಆಫ್ಟರ್ ಬಿರಿಯಾನಿ ಜೊತೆಗೆ. ಸೊ ಇದು ತುಂಬಾ ಜನ ನಾವು ಕುಡಿತೀವಿ ಸರ್ ಇವತ್ತು. ಹೌದು. ಸೊ ಇದು ಬಂದು ಈ ದುಡ್ಡು ಕೊಟ್ಟು ಕುಡಿತೀವಲ್ಲ. ಓಕೆ, ದುಡ್ಡು ಕೊಟ್ಟು ಕುಡಿಯೋ ನೀರು, ಬಾಟಲ್ಸ್, ಬ್ರ್ಯಾಂಡ್ ನೇಮ್ ಬೇಡ. ಓಕೆ, ಸೊ ಇದು 4 ಅಂದ್ರೆ ತುಂಬಾ ಕ್ಲೀನ್ ಆಗಿರುವಂತ ನೀರು ಅನ್ನೋಂತ ಒಂದು ಇದ್ರಲ್ಲಿ ಬ್ರಹ್ಮೇಲಿ ಇರ್ತೀವಲ್ಲ ಅದು. ಓಕೆ, ಓಕೆ, ಇದು ಏನ್ ಮಿಷಿನ್ ಸರ್? ಓಕೆ, ಇದು ಬಂದ್ಬಿಟ್ಟು ORP ಮಷಿನ್ ಅಂತೇಳಿ, ಮೀಟರ್ ಅಂತೇಳಿ. ಸೊ ಇದು ನಿಮಗೆ ಫ್ಲಿಪ್ಕಾರ್ಟ್ ಅಲ್ಲಿ, ಅಮೆಝಾನ್ ಎಲ್ಲ ಅವೈಲಬಲ್ ಇದೆ. ಓಕೆ, ನೀವು ಬೇಕಿರೋ ಮನೇಲಿ ಚೆಕ್ ಮಾಡಂಗಿದ್ರೆ ನಿಮ್ಮ ಮನೇಲಿ ಡೆಮೋ ಮಾಡ್ಕೋಬಹುದು. ಓಕೆ, ಸೊ ಇದು ಕೆಲಸ ಏನು ಎಕ್ಸಾಕ್ಟ್ಲಿ ಅಂತ ಹೇಳಿದ್ರೆ, ನಿಮ್ಮ ವಾಟರ್ ORP ಎಷ್ಟಿದೆ ಅಂತಂದ್ರೆ, ಆಕ್ಸಿಡೇಷನ್ ಎಷ್ಟಿದೆ ಅಂತ ಇದ್ರಲ್ಲಿ ತೋರಿಸುತ್ತೆ. ಸೊ ಇಫ್ ಇಟ್ ಇನ್ ಕೇಸ್ ಇದು ಕಡಿಮೆ ಇದ್ರೆ, ಮೈನಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ದಿಸ್ ಇಸ್ ವೆರಿ ಗುಡ್ ಫಾರ್ ಯುವರ್ ಬಾಡಿ ಅಂತ. ಅಂದ್ರೆ ಆಕ್ಸಿಡೇಷನ್ ಕಮ್ಮಿ ಇದೆ ಅದರಲ್ಲಿ. ಎಕ್ಸಾಕ್ಟ್ಲಿ, ಅಂದ್ರೆ ಅದನ್ನ ಕಡಿಮೆ ಮಾಡೋ ಒಂದು ಪೊಟೆನ್ಶಿಯಲ್ ಇದೆ ಅಂತ. ಅದಾದ್ಮೇಲೆ ಜಾಸ್ತಿ ಇದೆ ಅಂತ ಹೇಳಿದ್ರೆ, ಅದು ಬಾಡಿನ ಹಾರ್ಮ್ ಮಾಡುತ್ತೆ ಅಂತ, ಆಕ್ಸಿಡೇಷನ್ ಮಾಡುತ್ತೆ, ಒಳ್ಳೆಯ ಪ್ರೊಸೆಸ್ ಮಾಡುತ್ತೆ ಅಂತ ಹೇಳಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾವು ಹೇಳಿದ್ರೆ, ಮೈನಸ್ ಅಲ್ಲಿ ಇದ್ರೆ ಇಟ್ ಇಸ್ ಗುಡ್, ಅಂಡ್ ಪ್ಲಸ್ ಅಲ್ಲಿ ಇದ್ರೆ ಹಾರ್ಮ್ ಅಂತ. ಸೊ ಇದು ಬಂದ್ಬಿಟ್ಟು ನಾವು ಇವಾಗ ತಾನೇ ನೋಡ್ತಿದ್ವಿ, ನಾವು ವಾಟರ್ ಬಾಟಲ್ ಹಾಕಿದ್ವಿ. ಸೊ ಇದು ನಮ್ಮ ವಾಟರ್, ಇದು ಕೂಲ್ ಡ್ರಿಂಕ್ಸ್, ಇದು ಬಂದು ನಮ್ಮ ಬಾಟಲ್ ಅದು, ಜೊತೆಗೆ ಇದು ಬಂದು ನಮ್ಮ ಕೊಳಾಯಿ, ನಾರ್ಮಲ್ ಕೊಳಾಯಿ ಸಿಗಂತ ನೀರು. ಸೊ ಇದ್ರದ್ದು ಚೆಕ್ ಮಾಡೋಣ. ಸೊ ಇದನ್ನ ನಮ್ಮ ಕ್ಯಾಮ್ರಾದಲ್ಲಿ ಸ್ವಲ್ಪ ಹತ್ರದಿಂದ ತೋರಿಸ್ತಾರೆ ಸರ್. ಸೊ ಎಷ್ಟು ತೋರಿಸಿದೆ ಸರ್? 300 ಪ್ಲಸ್ ಅಲ್ಲಿ ಇದೆ. ಪ್ಲಸ್ ಅಲ್ಲಿ ಇದ್ರೆ ನಾವೇನ್ ಹೇಳಿದ್ವಿ ಅವಾಗಲೇ, ಹಾರ್ಮ್ಫುಲ್ ಅಂತ. ಓಕೆನಾ ಸರ್. ನೆಕ್ಸ್ಟ್ ಬಂದು ಇದು ಬಂದು ನಾವು ದುಡ್ಡು ಕೊಟ್ಟು ಕುಡಿಯಂತ ನೀರು. ಓಕೆ, ಬಾಟಲ್ ವಾಟರ್ 265. ಇದು ಕೂಡ ಪ್ಲಸ್ ಅಲ್ಲಿ ಇದೆ. ಇದು ಪ್ಲಸ್ ಅಲ್ಲಿ ಇದೆ. ಓಕೆ, ಸೊ ಇದು ಬಂದು ಕೊಟ್ಟು ಕುಡಿದ್ರೆ ಪ್ಲಸ್ ಅಲ್ಲಿ ಇದೆಯಲ್ಲ ಸರ್? ಪ್ಲಸ್ ಜಾಸ್ತಿ ಕೊಡ್ತಾರೆ. ಓಕೆ, ಇದು ಬಂದು ನಮ್ಮ ಕೂಲ್ ಡ್ರಿಂಕ್ಸ್ 375. ಓ ಮೈ ಗಾಡ್, ಆಲ್ಮೋಸ್ಟ್ ಡಬಲ್ ಇದೆ. ಕರೆಕ್ಟ್ ಆಗಿ ಇನ್ನೂ ಜಾಸ್ತಿ ಹೋಗುತ್ತೆ ಸರ್. ನಾನು ಮೀಟರ್ ಹಿಡಿದು ತುಂಬಾ ಟೈಮ್ ಮಾಡಿದ್ರೆ ಜಾಸ್ತಿ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಐ ಜಸ್ಟ್ ಲೈಕ್ ಒಂದು ಟೈಮ್ ಕಡಿಮೆ ಇರೋದ್ರಿಂದ ಫಾಸ್ಟ್ ಆಗಿ ತೋರ್ಸೋಣ ಅಂತ. ಸೊ ಇದು ಬಂದು ನಾನು ಬಿಲ್ಡ್ ಮಾಡಿರೋ ವಾಟರ್. ಓಕೆ, ಇದು ಮೈನಸ್ ಇದೆ, 600 ಮೈನಸ್. ಹೌದು, ಇನ್ನೂ ಹೋಗುತ್ತೆ ಸರ್. ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಆರೆಂಜ್ ಅಲ್ಲಿ -50 ಇರುತ್ತೆ, ಗ್ರೀನ್ ಟೀ ಅಂತ ಬಂದಾಗ ಇಟ್ ವಿಲ್ ಬಿ ಇನ್ ಪ್ಲಸ್, ಅಂದ್ರೆ ಮೈನಸ್. ಗ್ರೀನ್ ಟೀ ಬಂದು -80 ಇರುತ್ತೆ. ಓಕೆನಾ, ಸೊ ನಮ್ಮ ಗೊತ್ತಾಗ್ತಿದೆಯಲ್ಲ? ಸೊ ಥ್ಯಾಂಕ್ ಯು ಸೊ ಮಚ್. ಸೆಕೆಂಡ್ ಸರ್.
ಇದು ಬಂದು ನಾವು ಟೆಸ್ಟ್ ಮಾಡಿದ್ ಬಂದು ORP, ಓಕೆನಾ. ಇದರಲ್ಲಿ ಎಷ್ಟು ಆಕ್ಸಿಡೇಷನ್ ಇದೆ ಅಂತ ಚೆಕ್ ಮಾಡಿದ್ವಿ. ಸೊ ನೆಕ್ಸ್ಟ್ ಇನ್ನೊಂದು ಟೆಸ್ಟ್ ನಾವು ಹೇಳ್ತಿದ್ವಿ, ಆಲ್ಕಲೈನ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಆಲ್ಕಲೈನ್ ವಾಟರ್ ಏನ್ ಸಿಗುತ್ತೆ, ಅದಕ್ಕೆ ಅದೇನ್ ಟೆಸ್ಟ್ ಮಾಡೋದು, ನಾವು ಲಿಟ್ಮಸ್ ಟೆಸ್ಟ್ ಅಂತ ಹೇಳ್ತೀವಿ, ಸ್ಕೂಲಲ್ಲಿ ಮಾಡ್ತಿದ್ವಿ ಅಂತ. ಸೊ ಅದನ್ನು ಇನ್ನೊಂದ್ಸರಿ ಮಾಡೋಣ ಆ ಟೆಸ್ಟ್. ಸೊ ನಾವು ನೋಡಿ ಇಲ್ಲಿ ನಮ್ಮ ಚೇತನ್ ಸರ್ ಕ್ಯಾಮ್ರಾ ತೋರಿಸ್ತಾರೆ. ಸೊ ಇಲ್ಲಿ ಕಲರ್ಸ್ ಇದೆ, ಕಲರ್ ಕೋಡ್ಸ್ ಇದೆ. ಇದು ಕೂಡ ನಿಮಗೆ ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲ ಸಿಗುತ್ತೆ, ಓಕೆನಾ. pH ಟೆಸ್ಟ್ ಮಾಡೋಂಥದ್ದು ಲಿಕ್ವಿಡ್ ಅಂತ ನೋಡಿದಾಗ ನಿಮ್ಗೆ ಸಿಗುತ್ತೆ. ಸೊ ಇದನ್ನ ಯಾವ ತರ ಅಂತ ಹೇಳಿದ್ರೆ, ಸೇಮ್ ಲಿಕ್ವಿಡ್ ನಾವು ಡಿಫ್ರೆಂಟ್ ವಾಟರ್ಗೆ ಹಾಕಿದಾಗ ಡಿಫ್ರೆಂಟ್ ಕಲರ್ಸ್ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ pH, ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಅಂತ ಹೇಳಿ, ಓಕೆನಾ. ಸೊ pH ಲಿಕ್ವಿಡ್ ಅಂದ್ರೆ ಸಿಗುತ್ತೆ ನಿಮಗೆ. ಸೊ ಇದು ನಾವು ಫಸ್ಟ್ ಒನ್ ಹಾಕಿದ್ದು ಕೊಳಾಯಿ ನೀರಿಗೆ, ಇದು ನಾವು ಏನ್ ದುಡ್ಡು ಕೊಟ್ಟು ಕುಡಿತಾ ಇದೀವಲ್ಲ ಆ ನೀರು. ಸೊ ಜೊತೆಗೆ ಇದು ಬಂದ್ಬಿಟ್ಟು ಸ್ಪ್ರೈಟ್, ಕೂಲ್ ಡ್ರಿಂಕ್ಸ್ ಅಂತಿತ್ತಲ್ಲ, ಓಕೆ. ಇದು ಬಂದ್ಬಿಟ್ಟು ನಮ್ಮ ಮಷಿನ್ ನೀರು, ಓಕೆ. ಸೊ ನೋಡಿ ಸೇಮ್ ಒಂದು ವಾಟರ್ ಬಂದು ನಾವು ಬೇರೆ ಬೇರೆ ಅಂದ್ರೆ ಲಿಕ್ವಿಡ್, ಸೇಮ್ ಲಿಕ್ವಿಡ್ ಬಂದು ಬೇರೆ ಬೇರೆ ವಾಟರ್ ಹಾಕಿದಾಗ ಬೇರೆ ಬೇರೆ ಕಲರ್ ಚೇಂಜ್ ಆಗ್ತದೆ, ಕರೆಕ್ಟಾ. ಸೊ ಆಸ್ ಪರ್ ಈ ಒಂದು ಮೀಟರ್ ಇದೆ. ಸೊ ಇದು ಕಲರ್ ಕೋಡ್ ಏನಿದೆ, ಸೊ ಇದ್ರ ಪ್ರಕಾರ ನೋಡೋದು ಆಯ್ತು ಅಂದ್ರೆ, ಈ ಕಲರ್ ಕೋಡ್ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನಾನು ಇಮೇಜ್ ಅಲ್ಲಿ ಬೇಕಾದ್ರೆ ಹಾಕಿರ್ತೀನಿ. ಸೊ ಎಷ್ಟು pH ಅಂತ. ಓಕೆ. ಸೊ ಇದು ಬಂದು ನ್ಯೂಟ್ರಲ್ ಇದೆ, ನಮ್ ಕುಡಿಯಂತ ಕೊಳಾಯಿ ನೀರೇನಿದೆ ಇದು ಬಂದು ನ್ಯೂಟ್ರಲ್ ಇದೆ. ಸೊ ನಾವೇನ್ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಿದೀವಿ, ಇದು ಎಲ್ಲೋ ಇದೆ, ದಟ್ ಮೀನ್ಸ್ 5.5 pH ಅಲ್ಲಿ ಇದೆ. ದಟ್ ಮೀನ್ಸ್ ಇಟ್ ಇಸ್ ಆಸಿಡಿಕ್ ಅಂತ ಹೇಳ್ಬೋದು. ಸೊ ಇದು ಬಂದು ಹೇಳಬಲ್ಲ, ನೋಡಕ್ ಕ್ಲಿಯರ್ ಆಗಿದೆ, ಬಟ್ ವೆರಿ ಎಫೆಕ್ಟಿವ್, ವೆರಿ ಹಾರ್ಮ್ಫುಲ್, ಓಕೆನಾ. ಸೊ ಇದು ಮಕ್ಕಳಿಗೆಲ್ಲ ತುಂಬಾ ನಾವು ಪ್ರೀತಿಯಿಂದ ಕೊಡಿಸ್ತೀವಿ, ಏನಾದ್ರು ಸೆಲೆಬ್ರೇಷನ್ ಮಾಡಿದಾಗ ಕೊಡಿಸ್ತೀವಿ. ದಿಸ್ ಇಸ್ ವೆರಿ ಮಚ್ ಡೇಂಜರ್. ಅಗೇನ್ ಇದು ಬಂದ್ಬಿಟ್ಟು ನಮ್ಮ ಏನ್ ಇವಾಗ ನಾ ಹೇಳಿದ್ನಲ್ಲ, ನಮ್ಮ ವಾಟರ್ ಇದೆ ಅಂತ, ಆಲ್ಕಲೈನ್ ಅಯನೈಸರ್ ವಾಟರ್ ಅಂತ ಹೇಳಿದ್ನಲ್ಲ. ಸೊ ಇದು ಬಂದ್ಬಿಟ್ಟು ಪರ್ಪಲ್ ಕಲರ್ ಇದೆ. ಸೊ ದಟ್ ಮೀನ್ಸ್ ಇದು ಬಂದು 10.5 pH. ಸೊ ದಿಸ್ ಇಸ್ ವೆರಿ ಗುಡ್ ಅಂತ ಹೇಳಿ ಅರ್ಥ, ಓಕೆ. ಸೊ ಇದೊಂದು ಕಲರ್ ಕೋಡ್. ಮತ್ತೆ ಇನ್ನೊಂದು ಕ್ವಶನ್ ನಿಮ್ಗೆ ಬರ್ಬೋದು, ಏನ್ ಸರ್ ನಾವು ಮನೇಲಿ ಯಾವಾಗ್ಲೂ ಒಂದ್ಸರಿ ಕುಡಿತೀವಿ, ಸೊ ಆಲ್ಮೋಸ್ಟ್ ಹೊರಗಡೆ ಇರ್ತೀವಿ ನಾವೆಲ್ಲ, ಎಸ್ಪೆಷಲಿ ಏನ್ ಕೆಲಸ ಮಾಡೋಂಥ ಜನ ಇರ್ತೀವಿ, ನಾವೆಲ್ಲ ಹೊರಗಡೆ ಇರ್ತೀವಿ ಜಾಸ್ತಿ. ಸೊ ಅಲ್ಲಿ ಯಾವ್ದೋ ವಾಟರ್ ಕುಡಿತೀವಿ, ಅದರಿಂದ ಎಫೆಕ್ಟ್ ಆಗುತ್ತಾ ಅಂತ ನೀವು ಕೇಳಿದ್ರೆ, ಸೊ ಡೆಫಿನೆಟ್ ಆಗುತ್ತೆ, ಡಿಫ್ರೆನ್ಸಸ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಇನ್ ಕೇಸ್ ನೀವು ರೆಗ್ಯುಲರ್ ಆಗಿ ಈ ವಾಟರ್ ಕನ್ಸ್ಯೂಮ್ ಮಾಡ್ತೀರಾ ಅಂತ ಹೇಳಿದ್ರೆ, ಜಸ್ಟ್ ನೀವು ಈ ಯಾವುದೇ ನೀರು ಕುಡೀರಿ, ಹೊರಗಡೆ ಯಾವುದೇ ನೀರು ಕುಡೀರಿ, ಜಸ್ಟ್ ಅದನ್ನ ಇದು ಲೋಡ್ ಮಾಡ್ತಿದ್ದಂಗೆ ಅದರದ್ದು ಕಲರ್ ಕೂಡ ಚೇಂಜ್ ಆಗುತ್ತೆ. ಅಂದ್ರೆ ಇದು ಈ ಒಂದು ಪೊಟೆನ್ಶಿಯಲ್ ಇರೋ ಅಷ್ಟೇ ಅದು ಕೂಡ ಕನ್ವರ್ಟ್ ಆಗ್ಬಿಡುತ್ತೆ. ಜೊತೆಗೆ ನೀವು ಇದಕ್ಕೆ ಎಷ್ಟೇ ಲೀಟರ್ ಹಾಕಿ, ಇದು ಮಾತ್ರ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ, ಓಕೆ. ಸೊ ಅಂದ್ರೆ ಇದನ್ನ ಕುಡಿಲೇಬಾರ್ದು ಅನ್ನೋದು ಆಕ್ಚುಲಿ ಹೇಳ್ಬೇಕು, ಇಂಡೈರೆಕ್ಟ್ ಆಗಿ, ಓಕೆ. ಸೊ ಇದು ನಾವು ಡಿಸ್ಕಸ್ ಮಾಡಿದ್ದು. ಸೊ ಇನ್ನೂ ಕೆಲವು ಟೆಸ್ಟ್ಗಳಿದಾವೆ. ಸೊ ನಾನು ತುಂಬಾ ಟೈಮ್ ಜಾಸ್ತಿ ತಗೊಳುತ್ತೆ, ಬೇಕಾದ್ರೆ 1 to 1 ಆದ್ರೆ ಇನ್ನೂ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಟೆಸ್ಟ್ಗೂ ರೆಡಿ ಇದೀವಿ ಅಂತ ಅನ್ಕೊಳ್ತೀನಿ. ಪ್ರೀವಿಯಸ್ಲಿ ಮಾಡಿದಂತ 2 ಟೆಸ್ಟ್ಗೆ ಐಟಮ್ಸ್ ಬೇಕಾಗುತ್ತೆ, ಬಟ್ ಕಾಮನ್ ಮ್ಯಾನ್ ಆಗಿ ನಾನು ನಮ್ಮ ಮನೇಲಿ ಇರೋದ್ರನ್ನ ಇಟ್ಕೊಂಡು ಏನಾದ್ರು ಟೆಸ್ಟ್ ಮಾಡ್ಬೋದಾ ಅನ್ನೋದಾದ್ರೆ, ಸರ್ ಒಂದು ಇನ್ನೊಂದು ಡೆಮೋಗ್ ರೆಡಿ ಇದಾರೆ. ಸರ್ ರೆಡಿ ಇದ್ದೀರಾ? ಸೊ ಇದು ನಮ್ಮ ಸ್ಪೆಷಲ್ ವಾಟರ್ ಒಂದು ಆಲ್ರೆಡಿ ಇದೆ. ಸೊ ಇನ್ನು ಇದು 2 ಖಾಲಿ ಇದೆ ಸರ್. ಇದರಲ್ಲಿ ಯಾವ ವಾಟರ್ ಹಾಕುವಂತ? 2 ಬೇಡ, ಲೆಟ್ ಅಸ್ ಯೂಸ್ 1, ಓಕೆನಾ. ಸೊ ಎಲ್ಲ ಸೇಮ್ ವಾಟರ್ ಇರುತ್ತೆ. ಸೊ ನಾವು ಬೇಕಿರೋ ಒಂದು ಕೆಲಸ ಮಾಡೋಣ, RO ವಾಟರ್ ಯೂಸ್ ಮಾಡೋಣ. ಓಕೆ, RO ವಾಟರ್ ಅಲ್ಲಿ ಒಂದು ನಮ್ಮ ಮಷಿನ್ ವಾಟರ್ ಇದೆ. RO ವಾಟರ್ ಅಂದ್ರೆ ನಾವು ಡೈಲಿ ಕುಡಿಯೋಂತ ವಾಟರ್ ಅಲ್ಲಿ ಇಟ್ಕೊಳ್ಳೋಣ. ಸೊ ಅದಕ್ಕೂ ಡಿಫ್ರೆನ್ಸ್ ಏನು ನೋಡೋಣ, ಓಕೆ. ನಾನು ಅವಾಗಲೇ ಹೇಳ್ತಿದ್ದೆ, ಒಂದು ORP ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಇನ್ನೊಂದು ಬಂದು ಆಲ್ಕಲೈನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಮಾರ್ಕೆಟ್ ಅಲ್ಲಿ ತುಂಬಾ ಆಲ್ಕಲೈನ್ ಅಂತ ತುಂಬಾ ಜನ ಹೇಳ್ತಾರೆ, ಬಟ್ ಇದು ವೆರಿ ಇಂಪಾರ್ಟೆಂಟ್. ಇದು ನಮ್ಮ ನಾರ್ಮಲ್ ಆಗಿ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರಲ್ಲ. ಸೊ ಇದು ಟರ್ಮರಿಕ್, ಆಯ್ತಾ. ಈ ತನಕ ಪ್ಯಾಕೆಟ್ ಓಪನ್ ಮಾಡಿದೆ, ಗೋಪುರಂ ಅಂತೆಲ್ಲ ಬರೋದಲ್ಲ, ಸೊ ಆ ಬ್ರ್ಯಾಂಡ್, ಓಕೆ. ಸೊ ಇದನ್ನ ಸೇಮ್ ಅರ್ಶನ ತೆಗೆದು ಇದಕ್ಕೂ ಹಾಕೋಣ. ನಾರ್ಮಲ್ ಆಗಿ ಎಲ್ರಿಗೂ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ಅರ್ಶದ ಕಲರ್ ರಿಯಲ್ ಕಲರ್ ಏನು ಅಂತ. ನಾವೆಲ್ಲ ಅರ್ಶನ ಅಂದ್ರೆ ಅದು ಮಾಮೂಲಿ ಅರ್ಶನ ಮಾತಾಡ್ತೀವಿ. ಆಕ್ಚುಲಿ ಅರ್ಶನ ಕಲರ್ ಏನು ನೋಡೋಣ, ಓಕೆ. ಸೊ ಮಿಕ್ಸ್ ಮಾಡೋಣ. ಡಿಫ್ರೆನ್ಸ್ ಕಾಣಿಸ್ತಿದ್ಯಾ? ಸಾಕಷ್ಟು ನೋಡಿ. ಆಕ್ಚುಯಲ್ ಅರ್ಶನ ಕಲರ್ ಇದು ಸ್ವಲ್ಪ ರೆಡಿಶ್ ಕಲರ್ ಇರುತ್ತೆ, ಸ್ವಲ್ಪ ಆರೆಂಜ್ ಕಲರ್ ಇರುತ್ತೆ, ಓಕೆನಾ. ಸೊ ನಾರ್ಮಲ್ ಅರ್ಶನ ನಾವೇನು ಅನ್ಕೊಂಡಿದೀವಿ ಅದು. ಸೊ ಏನ್ ರೀಸನ್ ಇದು ಕಲರ್ ಚೇಂಜ್ ಆಗಕ್ಕೆ? ಸೇಮ್ ಅರ್ಶನ ಆ ವಾಟರ್ ಹೋದಾಗ ಕಲರ್ ಚೇಂಜ್ ಆಗಿದೆ, ಈ ವಾಟರ್ ಇದ್ದಾಗ ನಾರ್ಮಲ್ ಆಗಿ ಪೌಡರ್ ಹೆಂಗಿದೆಯೋ ಅದೇ ಕಲರ್ ಇದೆ. ಸೊ ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಇದರಲ್ಲಿ ಮೈಕ್ರೋ ಕ್ಲಸ್ಟರ್ಸ್ ಅಂತ ಹೇಳ್ತೀವಿ. ಸೊ ಈ ನಾರ್ಮಲ್ ಕೊಳಾಯಿ ನೀರಲ್ಲಾಗಿರ್ಬೋದು, RO ವಾಟರ್ ಆಗಿರ್ಬೋದು, ಇಲ್ಲ ನೀವು ಪೆಟ್ ಬಾಟಲ್ಸ್ ತರ ಅಂತ ನೀರಾಗಿರ್ಬೋದು, ಅದ್ರಲ್ಲಿ ಏನು ಅಂತ ಹೇಳಿದ್ರೆ ಮೈಕ್ರೋ ಕ್ಲಸ್ಟರ್ಸ್ ಬಂದ್ಬಿಟ್ಟು ಸೈಜ್ ಬಂದು ಮಾಲಿಕ್ಯೂಲ್ ಸೈಜ್ ಬಂದು 15 to 20 ಮಾಲಿಕ್ಯೂಲ್ ಸೈಜ್ ಅಲ್ಲಿ ಇರುತ್ತೆ, ಓಕೆ. ಸೊ ನಮ್ಮ ಬಾಡಿ ಹೈಡ್ರೇಟ್ ಆಗ್ಬೇಕು ಅಂತ ಹೇಳಿದ್ರೆ ಸೈಜ್ ಚಿಕ್ಕದಾಗಿರ್ಬೇಕು, ಇಲ್ಲಾಂದ್ರೆ ಅದು ಟಾಕ್ಸಿನ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಹೆಚ್ಚಿನ ನೋಡ್ಕೊಳ್ಳುತ್ತೆ, ಬಾಡಿ ಒಳಗಡೆ ಅಬ್ಸರ್ವ್ ಆಗಲ್ಲ, ಆಯ್ತಾ. ಸೊ ಬಾಡಿ ಹೀರ್ಕೊಳ್ಳಲ್ಲ ಅಂತ ಹೇಳ್ಬೋದು ಇನ್ನೊಂದು ವೇಸ್ ಅಲ್ಲಿ. ಸೊ ಮೈಕ್ರೋ ಕ್ಲಸ್ಟರ್ಸ್ ಸಣ್ಣದಾಗಿದ್ದಾಗ ನಮ್ಮ ಬಾಡಿ ಚೆನ್ನಾಗಿ ಅಬ್ಸರ್ವ್ ಮಾಡಿ ಹೈಡ್ರೇಷನ್ ಇನ್ಕ್ರೀಸ್ ಆಗುತ್ತೆ ನಮ್ಮ ಬಾಡಿ. ಇಲ್ಲಿ ಬಂದು ಸ್ವಲ್ಪ ಹೊತ್ತು ನಾವು ಬಿಟ್ರೆ ಎಲ್ಲ ಅರ್ಶನ ಬಂದು ಕೆಳಗಡೆ ಸೆಟ್ಲ್ ಆಗ್ಬಿಡುತ್ತೆ, ಓಕೆ. ಸೊ ಅಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಅದಿನ್ನೂ ಹಂಗೆ ರಿಚ್ ರೆಡ್ ಅಲ್ಲಿ ಇದೆ, ಓಕೆ. ಸೊ ನೀವಿನ್ನೂ 1/2 hour ಆಗ್ಲಾ ಇಲ್ಲ 1 hour ಆದ್ರೂ ಬಿಡಿ, ಆ ಸೇಮ್ ಅದೇ ತರ ಇರುತ್ತೆ.
ಸೊ ಅಂದ್ರೆ ನಮ್ಮ ಬಾಡಿ ಹೈಡ್ರೇಟ್ ಚೆನ್ನಾಗುತ್ತೆ, ಅಬ್ಸಾರ್ಪ್ಷನ್ ಚೆನ್ನಾಗುತ್ತೆ, ಮಿನರಲ್ಸ್ ಆಗಿರ್ಬೋದು, ಸೊ ಎಲ್ಲ ಕೂಡ ಅಬ್ಸಾರ್ಪ್ಷನ್ ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳ್ಬೋದು ನಾವು. ಸೊ ಇದು ಇದನ್ನೆಲ್ಲ ನೋಡಿದ್ಮೇಲೆ ನನಗೆ ಇನ್ನೊಂದು ಕ್ವಶನ್ ರೈಸ್ ಆಗ್ತದೆ. ಕ್ವಶನ್ ಏನು ಅಂದ್ರೆ ಸರ್, ಇವತ್ತು ನೀರನ್ನ ಕನ್ಸ್ಯೂಮ್ ಮಾಡಿ ಐ ಥಿಂಕ್ ಸುಮಾರು ಕಾಯಿಲೆಗಳು ಬರೋವಂಥ ಪಾಸಿಬಿಲಿಟೀಸ್ ಇರುತ್ತೆ ಅಂತ ಹೇಳ್ತಾರೆ. ಅಂಡ್ ಅದರಲ್ಲಿ ಯಾವುದೆಲ್ಲ ಕಾಯಿಲೆಗೆ ನೀರು ಬಂದು ಒಂದು ಮೇಜರ್ ರೋಲ್ ಅನ್ನು ವಹಿಸುತ್ತೆ ಸರ್? ಸಾಕಷ್ಟು ಕಾಯಿಲೆಗಳು. ಈಗ ನೋಡಿ, ಬಾಡಿ ಹೈಡ್ರೇಟ್ ಆದಾಗ ಸಾಕಷ್ಟು ಸಮಸ್ಯೆ ಬರಲ್ಲ ಯಾವಾಗ, ಮತ್ತೆ ಬಾಡಿಲಿ ಇರುವಂತ ಕಂಪ್ಲೀಟ್ ಮಿನರಲ್ಸ್ ಬಾಡಿಗೆ ಅಬ್ಸರ್ವ್ ಆದ್ರೆ ಸಮಸ್ಯೆ ಆಗಲ್ಲ. ಸೊ ಯಾವಾಗ ರಿಮೇನ್ ಆಗುತ್ತೆ ಅದು ಟಾಕ್ಸಿನ್ಸ್ ಕನ್ವರ್ಟ್ ಆಗುತ್ತೆ. ಸೊ ಟಾಕ್ಸಿನ್ ಜಾಸ್ತಿ ಆಗೋದ್ರಿಂದ ಸಾಕಷ್ಟು ಕಾಯಿಲೆಗಳಿದಾವೆ. ಕಣ್ಣು ಮಂಜಾಗೋದ್ರಿಂದ ಹಿಡಿದು ನೋಡಿ ಗಂಡಸರಲ್ಲಿ ಇನ್ಫರ್ಟಿಲಿಟಿ ಆಗಿರ್ಬೋದು, ಕ್ಯಾನ್ಸರ್ಗಳಾಗಿರ್ಬೋದು, ಸೊ ಸಾಕಷ್ಟು ಸಮಸ್ಯೆಗಳಿಗೆ ಕೈ ಕಾಲು ಮಂಡಿ ನೋವು ಬರೋದು, ಜಾಯಿಂಟ್ಸ್ ಪೇನ್, ಆಸಿಡಿಟಿ ಪ್ರಾಬ್ಲಮ್, ಸೊ ಎಲ್ಲದಕ್ಕೂ ವಾಟರ್ನೇ. ಓಕೆನಾ, ಎಲ್ಲಾನು ಸಮಸ್ಯೆ ವಾಟರ್ ಇಂದಾನೆ ಬರೋದು. ಅಂದ್ರೆ ನಾವು ವಾಟರ್ ಕರೆಕ್ಟ್ ಆಗಿರೋದು ಕುಡಿದಾಗ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೋದು ಅಂತ. ನಾನು ಹೇಳ್ತಾರೆ 100% ಆಗುತ್ತೆ ಗೊತ್ತಿಲ್ಲ, ಬಟ್ ಮೆಜಾರಿಟಿ ಪರ್ಸೆಂಟೇಜ್ ನಾವು ಅವಾಯ್ಡ್ ಮಾಡ್ಬೋದು. ಈಗ ನಮ್ಮ ಹಿರಿಯರೆಲ್ಲ ನೋಡಿದಾಗ ಅವ್ರು ಡಯಾಬಿಟಿಸ್ ಗೊತ್ತಿರ್ಲಿಲ್ಲ, ಕ್ಯಾನ್ಸರ್ ಗೊತ್ತಿರ್ಲಿಲ್ಲ, ಆಯ್ತಾ, ಮತ್ತೆ ಮಂಡಿ ನೋವು, ಜಾಯಿಂಟ್ಸ್ ಪೇನ್ ಅವ್ರು ಯಾರು ಹೇಳ್ತಾನೆ ಇರ್ಲಿಲ್ಲ. ಬಟ್ ಇವಾಗಿನ ಇತ್ತೀಚೆಗೆ ನಾವು ಒಂದು 15 years ನೋಡಿದಾಗ ಯಾವಾಗ RO ಬಂತು, ಈ ಪೆಟ್ ಬಾಟಲ್ಸ್ ಕಾನ್ಸೆಪ್ಟ್ ಬಂತು, ಸೊ ಇದೆಲ್ಲ ಬಂದ್ಮೇಲೆ ನಾವು ಆರ್ ಫೇಸಿಂಗ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಕರೆಕ್ಟ್ ಅಲ್ವಾ? ಸೊ ಅದು ಅದರಿಂದೆಲ್ಲ ನೀವು ಆರಾಮಾಗಿ ಎಸ್ಕೇಪ್ ಆಗ್ಬೋದು ಅಂತ ಹೇಳ್ಬೋದು. ಓಕೆ. ಮತ್ತೆ ಇದೇ ತರ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸಿಗುವಂತ ಸಾಕಷ್ಟು ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ನಾವೇನ್ ತಗೊಳ್ತೀವಿ ಅದ್ರಲ್ಲಿ ಕೆಮಿಕಲ್ ಜಾಸ್ತಿ ಇರುತ್ತೆ. ಸೊ ಅದನ್ನ ವಾಶ್ ಮಾಡೋದಕ್ಕೆ ನಾರ್ಮಲ್ ಆಗಿ ನಾವು ನಾರ್ಮಲ್ ವಾಟರ್ ವಾಶ್ ಮಾಡಿದಾಗ ಸೊ ಏನು ಬೆನಿಫಿಷಿಯಲ್ ಆಗಲ್ಲ. ಸೊ ಅದೇ ನೀವು 10.5 pH ವಾಟರ್ ಅಲ್ಲಿ ನೀವೇನಾದ್ರೂ ನಿಮ್ಮ ತರಕಾರಿನ ಒಂದು half an hour ಬಿಟ್ಬಿಟ್ರೆ ಸೊ ಅದ್ರಲ್ಲಿ ಇರೋಂಥ ಕೆಮಿಕಲ್ ಎಲ್ಲ ಒಂದು ಫ್ಲೋಟ್ ಆಗುತ್ತೆ. ಸೊ ಅದಕ್ಕೂ ಕೆಲವೊಂದೆಲ್ಲ ವಿಡಿಯೋಸ್ ಇದೆ, ಯು ಕ್ಯಾನ್ ಜಸ್ಟ್ ಸೀ ಇಟ್. ಸೊ ಅದು ಕೂಡ ಮಾಡ್ಬೋದು. ಓಕೆ, ಸೊ ಆ ತರ ಒಂದು ಬೆನಿಫಿಟ್ ಕೂಡ ಇದೆ. ಮತ್ತೆ ಇದರಲ್ಲಿ ತುಂಬಾ ತರ pH ಗಳು ಬರ್ತವೆ. ಸೊ ನಿಮ್ಗೆ ಫಾರ್ ಎಕ್ಸಾಂಪಲ್ ನಾರ್ಮಲ್ ಫಿಲ್ಟರ್ ವಾಟರ್ ಇಂದ ಹಿಡಿದು 7.5, 8.5, 9.5, 10.5, ಅಸಿಡಿಕ್ ವಾಟರ್ 3.5, 4.5 ಎಲ್ಲ ಕೂಡ ಬರುತ್ತೆ ನಿಮಗೆ. ಸೊ ಒಂದೊಂದು ವಾಟರ್ದು ಕೂಡ ಒಂದೊಂದು ಯೂಸೇಜ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಸಣ್ಣ ಮಕ್ಕಳಿದ್ದಾರೆ, ಸೊ ಅವ್ರಿಗೆ ಬಾಡಿ ನೇಚರೇ ಆಲ್ಕಲೈನ್ ಇರುತ್ತೆ, ಹಂಗಾಗಿ ಅವ್ರಿಗೆ ನಾರ್ಮಲ್ ವಾಟರ್ 7.5 pH ಸಾಕಾಗುತ್ತೆ. ಸೊ ಇನ್ ಕೇಸ್ ನಾವು ನಾರ್ಮಲ್ ಆಗಿದ್ದೀವಿ, ನಮ್ಗೇನು ಕಾಯಿಲೆ ಇಲ್ಲ ಅಂತ ಹೇಳಿದ್ರೆ ಓಕೆ, ವಿ ಕ್ಯಾನ್ ಯೂಸ್ 8.5. ಓಕೆನಾ, ಒಂದು ಮಿಡ್ಲ್ ಏಜ್ ಅಲ್ಲಿ ಇದೀವಿ ಅಂತ ಹೇಳಿದ್ರೆ. ಇನ್ ಕೇಸ್ ನನಗೆ ಆಲ್ರೆಡಿ ಕಾಯಿಲೆಗಳಿದೆ, ಡಯಾಬಿಟಿಸ್ ತರ, ಥೈರಾಯ್ಡ್, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಏನೋ ಸಮಸ್ಯೆ ಇದೆ ಅಂತ ಹೇಳಿದ್ರೆ ವಿ ಕ್ಯಾನ್ ಗೋ ಫಾರ್ ಹಾರ್ಟ್ ಡಿಸೀಸ್ ಆಗಿರ್ಬೋದು. ಸೊ ವಿ ಕ್ಯಾನ್ ಗೋ ಫಾರ್ 9.5. ಅಂದ್ರೆ ಈ ಎಸ್ಪೆಷಲಿ ಈ ಒಂದು ಮಿಷಿನ್ ನೀರನ್ನ ಕುಡಿದಾಗ ಕಾಯಿಲೆಗಳು ರಿವರ್ಸ್ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ನೀರು ತುಂಬಾ ದೊಡ್ಡ ರೋಲ್ ಸರ್. ನಾನೇ ಹೇಳತ್ತಲ್ಲ, ನೀರಲ್ಲಿ ನಾವು ತುಂಬಾ ಕೇರ್ಲೆಸ್ ಮಾಡ್ತಿದ್ದೀವಿ, ಬಟ್ ನೀರಲ್ಲಿ ತುಂಬಾ ದೊಡ್ಡ ರೋಲ್ ಇದೆ. ಸೊ ಅದನ್ನ ನೀರಿಂದ ಬೇಕಾದ್ರೆ ಸಾಕಷ್ಟು ಕಾಯಿಲೆಗಳನ್ನ ರಿವರ್ಸ್ ಕೂಡ ಮಾಡ್ಕೋಬಹುದು ನಾವು. ಸೊ ಹಣ್ಣು ತೊಳೆಯೋಕೆ ಇದಕ್ಕೆಲ್ಲ ನಾವು 10.5 ತರಕಾರಿ ಹಣ್ಣು ತೊಳೆಯೋಕೆ ಯೂಸ್ ಮಾಡ್ಬೋದು, ಕೆಮಿಕಲ್ನ ತೆಗೆದಾಕಕ್ಕೆ. ಸೊ ಅದ್ರ ಅಸಿಡಿಕ್ ಬಂದಾಗ, ಸೊ ಇವಾಗ ನಾವು ಸೋಪ್ ಯೂಸ್ ಮಾಡ್ತೀವಿ, ಶಾಂಪೂ ಯೂಸ್ ಮಾಡ್ತೀವಿ, ಅದೆಲ್ಲ ನ್ಯಾಚುರಲ್ ನೋಡಕ್ ಹೋದ್ರೆ ಅದರಲ್ಲಿ ಅಂದ್ರೆ ಕೆಮಿಕಲ್ ಯೂಸ್ ಮಾಡಿ ಅದರದ್ದು pH ಬಂದು 3.5, 2.5, 3.5 ಇಟ್ಟಿರ್ತಾರೆ. ಸೊ ಬಟ್ ನಮ್ಮ ಮಷಿನ್ದು ನ್ಯಾಚುರಲ್ ನಿಮ್ಮ ವಾಟರ್ ಇರೋಂಥ ಆಸಿಡಿಕ್ ನ ತೆಗೆದು ಸಪರೇಟ್ ಮಾಡುತ್ತೆ. ಸೊ ಅದ್ರಲ್ಲಿ ನೀವು ಫೇಸ್ ವಾಶ್ ಮಾಡೋದ್ರಿಂದ ಇದೆಲ್ಲ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ನೀವು ಮಾಡ್ಕೋಬಹುದು. ಅಸಿಡಿಕ್ ವಾಟರ್ನ ಈವನ್ ಫ್ಲೋರ್ ಕ್ಲೀನ್ ಮಾಡಕ್ಕಾಗಿರ್ಬೋದು, ವಾಶ್ರೂಮ್ ಕ್ಲೀನ್ ಮಾಡಕ್ಕಾಗಿರ್ಬೋದು, ಸೊ ಅದನ್ನ ಕೂಡ ನೀವು ಯೂಸ್ ಮಾಡಬಹುದು. ವೇಸ್ಟೇಜ್ ಇಲ್ಲ. ಸೊ ವೇಸ್ಟೇಜ್ ಇಲ್ಲ. ಪ್ಯೂರಿಫೈ ಆಗಿರೋ ವಾಟರ್ ನಾವು ಕನ್ಸ್ಯೂಮ್ ಮಾಡೋದಕ್ಕೆ ವೇಸ್ಟ್ ಆಗೋ ನೀರನ್ನ ನಾವು ಬೇರೆ ಕೆಲಸಕ್ಕೆ. ಎಕ್ಸಾಕ್ಟ್ಲಿ ಸರ್, ಇವಾಗ ಇಷ್ಟೊತ್ತು ಸಾಕಷ್ಟು ಮಾಹಿತಿ ಕೊಟ್ರಿ. ಇವನ್ ನಾವು ಲೈವ್ ಅಲ್ಲಿ ನೋಡ್ತಾ ಇದೀವಿ, ನೀವು ಹೇಳ್ದಂಗೆ ಇದಿನ್ನು ಎಷ್ಟೊತ್ತಾದ್ರೂ ಹೀಗೆ ಇರುತ್ತೆ ಅಂತ. ಸೊ ನನಗೆ ಈ ವಾಟರ್ ಬಗ್ಗೆ ಇನ್ನು ಸಾಕಷ್ಟು ಮಾಹಿತಿ ತಿಳ್ಕೊಬೇಕು ಅನ್ನೋ ಆಸೆ ನನಗಿದೆ. ಅಂಡ್ ನೋಡ್ತಿರೋರು ನಿಮ್ಗೂ ಕೂಡ ಇರುತ್ತೆ. ಸೊ ಆ ಮಿಷಿನ್ ಹೇಗಿರುತ್ತೆ, ಸೊ ಅಲ್ಲಿ ನಾವು ಎಷ್ಟು ತರದ್ದು pH ಅಲ್ಲಿ ನಮಗೆ ಸಿಗುತ್ತೆ ಅಂತ ತೋರಿಸ್ಬೋದು ಸರ್? ಡೆಫಿನೆಟ್ಲಿ ಇಲ್ಲೇ ಮಷಿನ್ ಇದೆ. ಸೊ ಮಿಷಿನ್ ಏನಿರುತ್ತೆ, ಸೊ ಅದರ ಒಂದು ವಿಡಿಯೋವನ್ನ ನೋಡೋಣ. ಇನ್ ಕೇಸ್ ಈ ಮಿಷಿನ್ ಎಲ್ಲ ಓಕೆ ಆಯ್ತು, ನಾನು ಇದನ್ನ ಲೈವ್ ಅಲ್ಲಿ ನೋಡ್ಬೇಕು ಅಂತಾನೋ, ಅಥವಾ ನೀವೇನಾದ್ರೂ ಅವ್ರ ಮನೆಗೆ ಹೋಗಿ ಯಾರಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಅವ್ರಿಗೆ ಅಲ್ಲೋಗಿ ಡೆಮೋ ತೋರಿಸುವಂಥದ್ದು ಪಾಸಿಬಿಲಿಟೀಸ್ ಇದೆಯಾ? ಸರ್, ಪಾಸಿಬಲ್ ಇದೆ. ನಮ್ಮಲ್ಲಿ ತುಂಬಾ ಜನ ಇದ್ದಾರೆ, ಅವ್ರು ಹೋಗಿ ಅವ್ರಿಗೆ ಪ್ರೆಸೆಂಟೇಷನ್ ಕೂಡ ಕೊಡ್ತಾರೆ. ಓಕೆ. ಸೊ ಆ ಥರ ಯಾರಿಗಾದ್ರೂ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದಾದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು? ಅವ್ರ ನಂಬರ್ ಏನಾದರೂ ಸಿಗ್ಬೋದಾ ಸರ್? ಖಂಡಿತ ಸರ್, ಅದೆಲ್ಲ ನೀವು ಬೇಕಿದ್ರೆ ನಿಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ. ಓಕೆ. ಸೊ ಇವಾಗ ನಾವೇನು ಮಿಷಿನ್ ನೋಡಬೇಕು, ಸೊ ಅದನ್ನ ನೋಡೋಣ. ಇನ್ ಕೇಸ್ ನಿಮಗೆ ಫರ್ದರ್ ಏನಾದರೂ ಇನ್ಫಾರ್ಮೇಶನ್ ಬೇಕು, ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ಪೀಪಲ್ ಯಾರು ಇರ್ತಾರೆ, ಸೊ ಅವ್ರದ್ದು ನಂಬರ್ ಸಿಗುತ್ತೆ. ಸೊ ಅವ್ರ ಹತ್ರ ಮಾತಾಡಿ ಫರ್ದರ್ ಇನ್ಫಾರ್ಮೇಶನ್ ಬೇಕಾದ್ರೂ ಕೂಡ ತಗೋಬಹುದು. ಓಕೆ, ಬನ್ನಿ ಸ್ಟ್ರೈಟ್ ಅವೇ ನಾವು ಆ ಮಿಷಿನ್ ಏನಿದೆ ಹೇಗೆ ಅನ್ನೋದನ್ನ ನೋಡೋಣ. ಸೊ ಈಗ ಈ ಮಿಷಿನ್ ಅನ್ನ ಏನ್ ನೋಡ್ತಾ ಇದೀವಿ ಸರ್, ಇದ್ರ ಬಗ್ಗೆ ಚೂರು ಇನ್ಫಾರ್ಮೇಶನ್ ಕೊಡಿ ಸರ್. ಇದು ನ್ಯಾಸ್ಬಿಸ್ ಅನ್ನೋ ಒಂದು ಕಂಪನಿದು ವಾಟರ್ ಆಲ್ಕಲೈನ್ ಅನೈಸರ್ ಅಂತ ಹೇಳಿ, ಓಕೆನಾ, ಆಲ್ಕಲೈನ್ ವಾಟರ್ ಅನೈಸರ್ ಅಂತ. ಸೊ ಇದು ಆಕ್ಚುಲಿ ನಾರ್ಮಲ್ ಆಗಿ ಮಾರ್ಕೆಟ್ ಅಲ್ಲಿ ಕೂಡ ತುಂಬಾ ಅವೈಲೇಬಲ್ ಇದೆ, ಆಯ್ತಾ. ನಾವು ಆಲ್ಕಲೈನ್ ಅಂತ ಮಾತಾಡಿದ್ರೆ ತುಂಬಾ ಮಷಿನ್ಸ್ ಗಳು ಅವೈಲೇಬಲ್ ಇದೆ. ಸೊ ತುಂಬಾ ಬೇರೆ ಬೇರೆ ಕಂಟ್ರೀಸ್ ಇಂದ, ಕೆಲವೊಂದು ಕಂಟ್ರೀಸ್ ಇಂದ ಬರ್ತವೆ, ತುಂಬಾ ಚೀಪ್ ಕ್ವಾಲಿಟಿ ಇರ್ತವೆ. ಒಳಗಡೆ ಯೂಸ್ ಮಾಡೋಂಥ ಮೆಟೀರಿಯಲ್ ಕೂಡ ತುಂಬಾ ಲೈಕ್ ಸ್ಟೀಲ್ ಯೂಸ್ ಮಾಡ್ತಾರೆ ಅಯನೈಸ್ ಮಾಡಕ್ಕೆ,
ಮತ್ತೆ ತುಂಬಾ ಜನ ಸಿರಾಮಿಕ್ ಯೂಸ್ ಮಾಡ್ತಾರೆ. ಅಗೇನ್ ಸ್ಟೀಲ್ ಎಲ್ಲ ಬಂದು ತುಂಬಾ ಹಾರ್ಮ್ಫುಲ್. ಓವರ್ ಟೈಮ್ ಏನಾಗುತ್ತೆ ಅದು ಲೀಚ್ ಔಟ್ ಆಗಿ ಬಾಡಿಗೆ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಹಂಗಾಗಿ ನಾವಲ್ಲಿ ಇದನ್ನ ಮಷೀನ್ಸ್ ಅಲ್ಲಿ ಪ್ಲೇಟ್ ಮೇಲೆ ಗೇಜ್ ಮಾಡ್ತೀವಿ, ಅದು ಮಷೀನ್ದು ಕ್ವಾಲಿಟಿ ಎಲ್ಲ. ಸೊ ಇದರಲ್ಲಿ ಇರೋದು ಬಂದು 5 ಪ್ಲೇಟ್ಸ್ ಅಂತ ಹೇಳ್ತೀವಿ. ಆ ಪ್ಲೇಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿರೋ ಮೆಟೀರಿಯಲ್ ಬಂದ್ಬಿಟ್ಟು ಏನಿದೆ ಅದನ್ನ ನಾವು ಟೈಟಾನಿಯಂ ಅಂತ ಹೇಳ್ತೀವಿ. ಇವಾಗ ಸರ್ಜರಿ ಆಗಿರ್ಬೋದು, ಆಪರೇಷನ್ಸ್ ಎಲ್ಲ ಮಾಡ್ತಾರಲ್ಲ, ಡಾಕ್ಟರ್ಸ್ ಯೂಸ್ ಮಾಡ್ತಾರಲ್ಲ, ಅದೇ ಅವ್ರು ಯೂಸ್ ಮಾಡೋಂಥ ಮೆಟೀರಿಯಲ್ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಟೈಟಾನಿಯಂ ಅಂತ. ಸೊ ಏನಕ್ಕೆ ಅಂತ ಹೇಳಿದ್ರೆ ದಟ್ ಇಸ್ ವೆರಿ ಹಾರ್ಡ್, ಮತ್ತೆ ಅದು ಲೀಚ್ ಔಟ್ ಆಗಲ್ಲ. ಎಷ್ಟೇ ಹೀಟ್ ಆದ್ರೂ, ಟೆಂಪರೇಚರ್ ವೇರಿ ಆದ್ರೂ ಅದೇನು ವೇರಿಯೇಷನ್ ಆಗಲ್ಲ, ಮತ್ತೆ ರಸ್ಟ್ ಕೂಡ ಪ್ರೊಸೆಸ್ ಆಗಲ್ಲ ಅದರಲ್ಲಿ. ಜೊತೆಗೆ ಆ ಒಂದು ಟೈಟಾನಿಯಂ ಪ್ಲೇಟ್ಸ್ ಮೇಲೆ ಇಲ್ಲಿ ಪ್ಲಾಟಿನಂ ಕೋಟಿಂಗ್ ಕೂಡ ಮಾಡಿದೀವಿ. ಸೊ ಉದ್ದೇಶ ಏನಂದ್ರೆ ಎಷ್ಟೇ ನೋಡಿ, ಅಯೋನೈಸ್ ಅಂತ ಹೇಳಿದಾಗ ಆ ಹೀಟ್ ಒಂದು ಪ್ರೋಸೆಸ್ ಆಗೇ ಆಗುತ್ತೆ. ನೀರು ಅದ್ರ ಮುಖಾಂತರ ಪ್ಲೇಟ್ಸ್ ಮುಖಾಂತರ ಬರುತ್ತೆ. ಇದರಲ್ಲಿ 5 ಪ್ಲೇಟ್ಸ್ ಇದೆ. ಆ 5 ಪ್ಲೇಟ್ಸ್ ಮುಖಾಂತರ ಬಂದಾಗ, ಸೊ ಈಚೆ ಮಷೀನ್ ನಿಂದ ವಾಟರ್ ಬಂದಾಗ ಒಂದ್ ಕಡೆ ಅಸಿಡಿಕ್ ಆಗುತ್ತೆ, ಒಂದ್ ಕಡೆ ಇದಾಗುತ್ತೆ, ಹೀಟ್ ಆಗುತ್ತೆ. ಮೇನ್ ಬೇಸಿಕಲಿ ಹೀಟ್ ಆಗುತ್ತೆ. ಆ ಹೀಟ್ ಆದಾಗ ಯಾವುದೇ ತರ ಲೀಚ್ ಔಟ್ ಆಗಬಾರ್ದು ಅಂತ ಹೇಳಿ ಇದರಲ್ಲಿ ಟೈಟಾನಿಯಂ ಯೂಸ್ ಮಾಡಿದೀವಿ. ಸೊ ಇದು ತುಂಬಾ ಇಂಪಾರ್ಟೆಂಟ್, ನಾವೆಲ್ಲ ಗಮನಿಸಬೇಕಾಗಿರೋದು. ತುಂಬಾ ಜನ ಹೋಗಿ ಸರ್ ಇದು ಚೀಪ್ ಆಗಿ ಸಿಗ್ತಿದೆ ಅಂತ ಹೇಳಿ ಯಾವುದೋ ಲೋಕಲ್ ಮಷೀನ್ ತಗೊಂಡ್ಬರೋದು, ಎಲ್ಲಿಂದ ತರೋದು, ಅದನ್ನ ಯೂಸ್ ಮಾಡೋದು, ಮತ್ತೆ ಹೆಲ್ತ್ ಹಾಳು ಮಾಡ್ಕೊಳ್ಳೋದು, ಆ ತರ ಎಲ್ಲ ಮಾಡ್ಕೊಳಕ್ ಹೋಗ್ಬಿಡಿ. ಸೊ ತುಂಬಾ ಇದು ಅದಕ್ಕೆ ನಾನು ಸ್ವಲ್ಪ ಇಂಪಾರ್ಟೆನ್ಸ್ ಆಗಿ ಕೊಟ್ಟು ಹೇಳ್ತಾ ಇದ್ದೀನಿ ವಾಟರ್ ಬಗ್ಗೆ, ಮಷೀನ್ ಬಗ್ಗೆ. ಓಕೆ, ಇಲ್ಲಿ ಮೇನ್ ಏನಂತ ಹೇಳಿದ್ರೆ ಇಲ್ಲಿ ಸುಮಾರು ನೀವು ನೋಡ್ತಿದ್ದೀರಾ, ಸೊ 7 ತರ ವಾಟರ್ ಬರುತ್ತೆ. 7 ತರ ವಾಟರ್ ಇದೆ. ಸೊ ಮೊದಲನೇದು ಬಂದು ಲೋ ಆಲ್ಕಲೈನ್ ಅಂತ ಹೇಳಿ. ಸೊ ನೀವು ಯಾವುದೇ ಒಂದು ವಾಟರ್ ನೀವು ಓಪನ್ ಮಾಡಿದಾಗ ಸೊ ಇಲ್ಲಿ ವಾಯ್ಸ್ ಕಮಾಂಡ್ ಇರುತ್ತೆ. ಓಕೆ, ಸೊ ನೀವು ಯಾವ ವಾಟರ್ ಹಿಡಿತಿದ್ದೀರಾ ಅಂತ ಕಮೆಂಟ್ ಬರುತ್ತೆ ನೋಡಿ. 7.5 ಹಿಡಿತಿದ್ದೀವಿ, 7.5. ಅದರ ನೋಡೋಕೆ ಹೋಗಿದಾಗ 8.5, 9.5, 10.5. ಸೊ ಇದು ಬಂದು ಲೋ ಆಸಿಡಿಕ್ ಅಂತ ಹೇಳಿ. ಇದು 5.5. ಇದು ಬಂದು ಹೈ ಆಸಿಡಿಕ್ 4.5. ಸೊ ಅದೇ ಥರ ಇದು ಪ್ಯೂರಿಫೈಡ್ ವಾಟರ್, ಅಂದರೆ ನಾರ್ಮಲ್ ವಾಟರ್ ಇದು. ಸೊ ಇದೆಲ್ಲ ಅವೈಲೇಬಲ್ ಇದೆ ಸರ್. ನಾನು ಅವಾಗಲೇ ಹೇಳಿದೆ ವಾಟರ್ ಯೂಸಸ್ ಏನಂತ. ಸೊ ಪ್ರತಿಯೊಂದು ವಾಟರ್ ಅಂದರೆ ಒಂದೊಂದು pH ವಾಟರ್ ಕೂಡ ಒಂದೊಂದು ಬೆನಿಫಿಟ್ಸ್ ಇದೆ. ಸೊ ನಿಮಗೆ ಸ್ಟಾರ್ಟಿಂಗ್ ಹೇಳಿದ್ರೆ, ಸೊ ಆ ಬೆನಿಫಿಟ್ನ ಕೂಡ ಯೂಸ್ ಮಾಡ್ಕೋಬಹುದು. ಮತ್ತೆ ಇಲ್ಲಿ ಕಂಟ್ರೋಲ್ ಕೂಡ ನಿಮ್ಮಲ್ಲಿ ನಾಬ್ ಇದೆ, ಇಲ್ಲೇ ನಾಬ್ ಇದೆ. ಸೊ ನೀವಿಲ್ಲೇ ಕ್ಲೋಸ್ ಮಾಡ್ಬೋದು, ಮತ್ತೆ ಇಲ್ಲೇ ಸೊ ಓಪನ್ ಕೂಡ ಮಾಡ್ಬೋದು. ಸೊ ನೀವಿಲ್ಲೇ ಓಪನ್ ಮಾಡ್ತೀರಾ, ಅದೇ ಥರ ಇಲ್ಲೇ ಕ್ಲೋಸ್ ಕೂಡ ನೀವು ಮಾಡ್ಬೋದು. ಏನ, ಸೊ ಇದೊಂದು ಆಪ್ಷನ್ ಕೂಡ ಇಲ್ಲೇ ಇದೆ. ಸೊ ನೀವೇನೋ ಮತ್ತೆ ಕೊಳಾಯಿ ಕ್ಲೋಸ್ ಮಾಡಬೇಕು ಆ ಥರ ಏನಿಲ್ಲ. ಸೊ ಮತ್ತೆ ಆಟೋ ಕ್ಲೀನಿಂಗ್ ಸಿಸ್ಟಮ್, ಮತ್ತೆ ಮೇಂಟೆನೆನ್ಸ್ ತಲೆ ಬಿಸಿ ಇಲ್ಲ. ಸೊ ಎವ್ರಿ 10,000 ಲೀಟರ್ವರೆಗೂ ನೀವು ತಲೆ ಕೆಡ್ಸ್ಕೊಳಂಗಿಲ್ಲ. ಅದಾದ್ಮೇಲೆ ಸಣ್ಣದೊಂದು ಒಳಗಡೆ ಫಿಲ್ಟರ್ ಇರುತ್ತೆ, ಅದನ್ನ ಚೇಂಜ್ ಮಾಡಬೇಕಾಗುತ್ತೆ. ಇಟ್ ಇಸ್ ಆಲ್ಸೋ ನಾಮಿನಲ್ ಒಂದು ಚಾರ್ಜಸ್ ಇದು. ಸೊ ದಿಸ್ ಇಸ್ ಅ ಮಷೀನ್, ನಾಗರಾಜ್ ಸರ್. ಸೊ ಮಿಷಿನ್ ಬಗ್ಗೆ, ನೀರಿನ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಫೈನಲ್ ಆಗಿ ನಾನು ನಿಮ್ಮ ಹತ್ರ ಕೇಳೋ ಒಂದೇ ಒಂದು ಪ್ರಶ್ನೆ. ಸೊ ನಿಜವಾಗ್ಲೂ ಜನ ಈ ಮಿಷಿನ್ ಮೇಲೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು? ಮಿಷಿನ್ ಮೇಲೆ ಅನ್ನೋದಕ್ಕಿಂತ ನಮ್ಮ ಮೇಲೆ ಯಾಕೆ ಇನ್ವೆಸ್ಟ್ಮೆಂಟ್? ಕರೆಕ್ಟ್. ಒಂದು ನಮಗೆಲ್ಲ ದುಡ್ಡು ಇನ್ವೆಸ್ಟ್ಮೆಂಟ್ ಅಂತಂದ್ರೆ ನಾವು ಬರೀ ಅನ್ಕೊಂಡಿರೋದು ಬರೀ ಟಿವಿ ಮೇಲೆ ಹಾಕ್ಬೇಕು ಬಂಡವಾಳ, ಇಲ್ಲ ಬರೀ ಏನಂತೀವಲ್ಲ ಮೊಬೈಲ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ವಾಷಿಂಗ್ ಮೆಷಿನ್ ಮೇಲೆ ಹಾಕಿ ಎಲ್ಲ ಎಕ್ಸ್ಪೆನ್ಸಿವ್ ತಗೊಂಬಂದು ನಿಮ್ಮ ಮನೇಲಿ ಕಾಣೋದು ನೋಡೋಕ್ಕೆ ಯೂಸ್ ಆಗುತ್ತೆ ಅಂತ. ಎಕ್ಸಾಕ್ಟ್ಲಿ ನೋಡೋಕೆ ಯೂಸ್ ಆಗುತ್ತೆ, ಓಕೆನಾ? ಸೊ ತೋರ್ಸೋಕ್ಕೆ ಯೂಸ್ ಆಗುತ್ತೆ. ಬಟ್ ರಿಯಲ್ ಆಗಿ ನನ್ನ ಹೆಲ್ತ್ಗೆ ಏನು ಬೆನಿಫಿಟ್ ಅಂತ ಹೇಳಿದ್ರೆ ನಥಿಂಗ್, ಝೀರೋ. ಆಯ್ತಾ? ಲ್ಯಾಕ್ಸ್ ಟುಗೆದರ್. ಈವನ್ ನಾನು ಕೂಡ 1.5 ಲಕ್ಷ ರೂಪಾಯಿ ಮೊಬೈಲ್ ಯೂಸ್ ಮಾಡ್ತೀವಿ, ನೀವು ಯೂಸ್ ಮಾಡ್ತಿರ್ತೀರಾ. ಇದೆಲ್ಲ ಏನು ಅಂತ ಹೇಳಿದ್ರೆ ಜಸ್ಟ್ ತೋರಿಸ್ಕೊಳಕ್ಕೆ, ಆಡಂಬರ ಮಾಡೋಕ್ಕೋಸ್ಕರ ಯೂಸ್ ಆಗುತ್ತೆ. ಬಟ್ ಆಕ್ಚುಲಿ ಈ ಮಷೀನ್ ನೀವೇನಾದರೂ ಯೂಸ್ ಮಾಡಿದ್ರಾ ಅಂದರೆ, ಇನ್ವೆಸ್ಟ್ ಇದ್ರ ಮೇಲೆ ಮಾಡಿದ್ರಾ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ನಾನು ಹೇಳೋದಾಗಲ್ಲ ಸರ್, ನಿಮ್ಮ ಮನೇಲಿ ಒಬ್ಬ ಡಾಕ್ಟ್ರು ಫ್ರೀ ಆಫ್ ಕಾಸ್ಟ್ ಇದ್ದಂಗೆ, ಓಕೆನಾ? ಫ್ರೀ ಆಫ್ ಕಾಸ್ಟಲ್ಲಿ ನಿಮ್ಮ ಮನೇಲಿ ಒಬ್ಬ ಡಾಕ್ಟರ್ ಇದ್ದಾರೆ, ನಿಮ್ಮನ್ನು ಕಂಪ್ಲೀಟಾಗಿ ನಿಮ್ಮ ಹೆಲ್ತ್ನ ಕೇರ್ ಮಾಡ್ತಾರೆ ಅಂತ. ಸೊ ಅಂಥ ಒಂದು ಬೆನಿಫಿಟ್ ಡೆಫಿನೆಟ್ ಆಗಿ ಸಿಗುತ್ತೆ. ಸೊ ಬೇರೆ ಏನೋ ಇನ್ವೆಸ್ಟ್ ಮಾಡೋದು ನಾನು ಐ ಡೋಂಟ್ ಥಿಂಕ್ ಇಟ್ ಇಸ್ ವರ್ತ್ ಇಟ್ ಅಂತ. ಈ ಒಂದು ಇನ್ವೆಸ್ಟ್ಮೆಂಟ್ ಡೆಫಿನೆಟ್ಲಿ ಹೇಳ್ತೀನಿ. ಯು ವಿಲ್ ರಿಮೆಂಬರ್ ಮೀ. ನೀವೇನಾದರೂ ಈ ಮಷಿನ್ ಯೂಸ್ ಮಾಡಿ 1 ಇಯರ್ 2 ಇಯರ್ಸ್ ಯೂಸ್ ಮಾಡಿದ್ರೆ ನೀನು ಡೆಫಿನೆಟ್ ಆಗಿ ಹೇಳ್ತೀನಿ, ನೀವು ನನ್ನ ನೆನೆಸ್ಕೋತೀರಾ ಇನ್ ಎ ಪಾಸಿಟಿವ್ ವೇ. ಓಕೆ. ಸೊ ಐ ಥಿಂಕ್ ಸರ್ ಕೊಟ್ಟಂತ ಫೈನಲ್ ಮೆಸೇಜ್ ನಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಸರ್. ಇಷ್ಟೊತ್ತು ನಿಮ್ಮ ವ್ಯಾಲ್ಯೂಬಲ್ ಟೈಮನ್ನು ನಮ್ಮ ಆಡಿಯನ್ಸ್ಗೆ, ನಮ್ಮ ವ್ಯೂವರ್ಸ್ಗೆ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಾಗರಾಜ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವ್ಯೂವರ್ಸ್ಗೂ ಥ್ಯಾಂಕ್ಸ್. ಎಲ್ಲರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್. ಎಸ್. ಸೊ ನಿಮಗೆ ಇನ್ನು ಯಾರಿಗಾದ್ರೂ ಫರ್ದರ್ ಮಿಷಿನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ದೇನೇ ಕ್ವೆಶನ್ಸ್ ಇದ್ರು ಕ್ಲಿಯರ್ ಮಾಡ್ಕೊಳ್ಳಿ. ಐ ಥಿಂಕ್ ನಾನು ಇಮಿಡಿಯೇಟ್ ಆಗಿ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ಫಸ್ಟ್ ಪರ್ಸನ್ ಆಗಿ. ಸೊ ನೀವೆಲ್ಲರೂ ಕೂಡ ತಗೊಳ್ಳಿ ಅಂತ ವಿಶ್ ಮಾಡ್ತಾ, ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಸಿ ಆಲ್, ಟೇಕ್ ಕೇರ್. ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.